ಆನೆ ಮತ್ತು ಸಿಂಹದ ಶಕ್ತಿ ನಿಮ್ಮ ಜಾತಕದಲ್ಲಿದೆಯೇ? ಇದ್ದರೆ ಅದನ್ನು ತಿಳಿಯುವುದು ಹೇಗೆ? ಆ ಶಕ್ತಿಯಿಂದ ಜಾತಕಕಾರನಿಗೆ ಏನು ಲಾಭ ಮತ್ತು ಆ ಲಾಭ ಯಾವಾಗ ಸಿಕ್ಕುತ್ತದೆ? ಗಜಕೇಸರಿ ಯೋಗ ಇದ್ದವರು ಎಷ್ಟು ಶಕ್ತಿವಂತರು ಮತ್ತು ಅವರ ಶಕ್ತಿಯಲ್ಲಿರುತ್ತದೆ? ಒಟ್ಟಾರೆ ಗಜಕೇಸರಿ ನಿಮ್ಮ ಜಾತಕದಲ್ಲಿ ಇದೆಯಾ? ಈಗ ನೋಡೋಣ ಗಜಕೇಸರಿ ಯೋಗ. ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯದಲ್ಲಿ ಕೆಲವು ಯೋಗಗಳು ವ್ಯಕ್ತಿಯ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಕೆಲವು ಯೋಗಗಳು ಧನವನ್ನು ನೀಡುತ್ತವೆ. ಕೆಲವು ಯೋಗಗಳು ಅಧಿಕಾರವನ್ನು ನೀಡುತ್ತವೆ. ಮತ್ತೆ ಕೆಲವು ಯೋಗಗಳು ಜ್ಞಾನ, ಕೀರ್ತಿ ಮತ್ತು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ನೀಡುತ್ತವೆ. ಆದರೆ ಈ ಎಲ್ಲಾ ಗುಣಗಳನ್ನು ಒಂದೇ ಸಮಯದಲ್ಲಿ ನೀಡುವ ಯೋಗಗಳು ತುಂಬಾ ವಿರಳ. ಅಂತಹ ವಿರಳವಾದ ಮತ್ತು ಅತ್ಯಂತ ಶ್ರೇಷ್ಠವಾದ ಯೋಗಗಳಲ್ಲಿ ಒಂದು ಗಜಕೇಸರಿ ಯೋಗ. ಒಮ್ಮೆ ಯೋಚಿಸಿ ನೋಡಿ. ಆನೆಯಷ್ಟು ಬಲ, ಸಿಂಹದಷ್ಟು ಧೈರ್ಯ, ಗುರುವಿನಷ್ಟು ಜ್ಞಾನ ಮತ್ತು ಚಂದ್ರನಷ್ಟು ಶಾಂತ ಮನಸ್ಸು ಒಬ್ಬ ವ್ಯಕ್ತಿಯಲ್ಲಿ ಒಂದಾದರೆ ಏನಾಗಬಹುದು? ಅವನು ಸಾಮಾನ್ಯ ವ್ಯಕ್ತಿಯಾಗಿ ಉಳಿಯುತ್ತಾನೆಯೇ? ಖಂಡಿತವಾಗಿಯೂ ಇಲ್ಲ. ಅವನು ತನ್ನ ಕುಟುಂಬದಲ್ಲಿ, ಸಮಾಜದಲ್ಲಿ ಮತ್ತು ತನ್ನ ಕಾರ್ಯಕ್ಷೇತ್ರದಲ್ಲಿ ಒಂದು ವಿಶಿಷ್ಟ ಗುರುತನ್ನು ನಿರ್ಮಿಸಿಕೊಳ್ಳುತ್ತಾನೆ. ಜ್ಯೋತಿಷ್ಯದಲ್ಲಿ ಗುರುವನ್ನು ದೇವತೆಗಳ ಆಚಾರ್ಯ ಎಂದು ಕರೆಯುತ್ತಾರೆ. ಜ್ಞಾನ, ಶಿಕ್ಷಣ, ನೀತಿ, ಧರ್ಮ, ಐಶ್ವರ್ಯ ಮತ್ತು ಆಶೀರ್ವಾದದ ಸಂಕೇತವೇ ಗುರು. ಇನ್ನೊಂದೆಡೆ ಚಂದ್ರನು ಮನಸ್ಸಿನ ಕಾರಕ. ಭಾವನೆ, ಕಲ್ಪನೆ, ಸಂವೇದನೆ, ಜನಪ್ರಿಯತೆ ಮತ್ತು ಮಾನಸಿಕ ಸ್ಥಿರತೆಯನ್ನು ಚಂದ್ರನು ಪ್ರತಿನಿಧಿಸುತ್ತಾನೆ. ಈ ಇಬ್ಬರು ಗ್ರಹಗಳ ವಿಶೇಷ ಸಂಬಂಧದಿಂದ ಗಜಕೇಸರಿ ಯೋಗ ಉಂಟಾಗುತ್ತದೆ. ಆದರೆ ಈ ಯೋಗವಿದ್ದರೆ ಮಾತ್ರ ಸಾಕೇ? ಇದು ಎಲ್ಲರಿಗೂ ಒಂದೇ ರೀತಿಯ ಫಲವನ್ನು ನೀಡುತ್ತದೆಯೇ? ಯಾವ ಜಾತಕದಲ್ಲಿ ಇದು ಅತ್ಯಂತ ಬಲಿಷ್ಠವಾಗಿರುತ್ತದೆ? ಈ ಯೋಗದಿಂದ ರಾಜಕೀಯ ನಾಯಕರು, ಧಾರ್ಮಿಕ ನಾಯಕರು ಮತ್ತು ದೊಡ್ಡ ಉದ್ಯಮಿಗಳು ಹೇಗೆ ಹುಟ್ಟಿಕೊಳ್ಳುತ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗಜಕೇಸರಿ ಯೋಗದ ಮೂಲ ಪರಿಚಯ. ಗಜಕೇಸರಿ ಎಂಬ ಪದವು 2 ಸಂಸ್ಕೃತ ಪದಗಳಿಂದ ರೂಪುಗೊಂಡಿದೆ. ಗಜ ಎಂದರೆ ಆನೆ, ಕೇಸರಿ ಎಂದರೆ ಸಿಂಹ. ಆನೆ ಎಂದರೆ ನಮಗೆ ಮೊದಲು ನೆನಪಾಗುವುದು ಸ್ಥಿರತೆ, ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಸಮೃದ್ಧಿ. ಸಿಂಹ ಎಂದರೆ ನಾಯಕತ್ವ, ಧೈರ್ಯ, ಶೌರ್ಯ ಮತ್ತು ಅಧಿಕಾರ. ಜ್ಯೋತಿಷ್ಯದಲ್ಲಿ ಯಾವುದೇ ಯೋಗಕ್ಕೆ ಹೆಸರನ್ನು ಇಡುವಾಗ ಅದರ ಗುಣಗಳನ್ನು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಯೋಗಕ್ಕೆ ಗಜಕೇಸರಿ ಎಂಬ ಹೆಸರನ್ನು ನೀಡಲಾಗಿದೆ. ಈ ಯೋಗವಿರುವ ವ್ಯಕ್ತಿಯು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಅವನು ಕೇವಲ ತನ್ನ ಜೀವನವನ್ನು ಮಾತ್ರ ಬದಲಿಸುವುದಿಲ್ಲ, ತನ್ನ ಸುತ್ತಲಿನ ಜನರ ಜೀವನದ ಮೇಲೆಯೂ ಪ್ರಭಾವ ಬೀರುತ್ತಾನೆ. ಪ್ರಾಚೀನ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಗಜಕೇಸರಿ ಯೋಗವನ್ನು ರಾಜಯೋಗಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ರಾಜಯೋಗ ಎಂದರೆ ಕೇವಲ ರಾಜನಾಗುವುದು ಎಂದಲ್ಲ. ಇಂದಿನ ಕಾಲದಲ್ಲಿ ಉತ್ತಮ ಶಿಕ್ಷಣ, ಉತ್ತಮ ಉದ್ಯೋಗ, ಆರ್ಥಿಕ ಸ್ಥಿರತೆ, ಸಮಾಜದಲ್ಲಿ ಗೌರವ ಮತ್ತು ನಾಯಕತ್ವದ ಸ್ಥಾನವನ್ನು ಪಡೆಯುವುದು ಕೂಡ ರಾಜಯೋಗದ ಒಂದು ರೂಪವೇ ಆಗಿದೆ. ಆದ್ದರಿಂದ ಈ ಯೋಗವನ್ನು ಆಧುನಿಕ ಜೀವನದ ದೃಷ್ಟಿಯಿಂದ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಗಜಕೇಸರಿ ಯೋಗ ಹೇಗೆ ಉಂಟಾಗುತ್ತದೆ? ಈಗ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಗಜಕೇಸರಿ ಯೋಗ ಹೇಗೆ ಉಂಟಾಗುತ್ತದೆ? ಜ್ಯೋತಿಷ್ಯದ ನಿಯಮದ ಪ್ರಕಾರ ಚಂದ್ರನಿಂದ ಕೇಂದ್ರಸ್ಥಾನಗಳಲ್ಲಿ ಗುರು ಇದ್ದರೆ ಗಜಕೇಸರಿ ಯೋಗ ಉಂಟಾಗುತ್ತದೆ. ಕೇಂದ್ರಸ್ಥಾನಗಳು ಎಂದರೆ 1ನೇ, 4ನೇ, 7ನೇ ಮತ್ತು 10ನೇ ಭಾವಗಳು. ಉದಾಹರಣೆಗೆ ಚಂದ್ರನು ಮೇಷ ರಾಶಿಯಲ್ಲಿದ್ದರೆ ಮತ್ತು ಗುರು ಮೇಷ, ಕಟಕ, ತುಲಾ ಅಥವಾ ಮಕರ ರಾಶಿಯಲ್ಲಿದ್ದರೆ ಗಜಕೇಸರಿ ಯೋಗ ಉಂಟಾಗುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಗಮನಿಸಬೇಕು. ಗುರು ಮತ್ತು ಚಂದ್ರ ಇಬ್ಬರೂ ಬಲಿಷ್ಠರಾಗಿರಬೇಕು. ಒಂದು ವೇಳೆ ಚಂದ್ರನು ಕ್ಷೀಣವಾಗಿದ್ದರೆ ಅಥವಾ ಗುರು ನೀಚ ಸ್ಥಾನದಲ್ಲಿದ್ದರೆ ಯೋಗದ ಬಲ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಜಾತಕದಲ್ಲಿ ಗಜಕೇಸರಿ ಯೋಗವಿದ್ದರೂ ಫಲ ಕಾಣಿಸಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ಪಾಪಗ್ರಹಗಳ ಪ್ರಭಾವ. ರಾಹು, ಕೇತು, ಶನಿ ಅಥವಾ ಮಂಗಳನ ತೀವ್ರ ಪ್ರಭಾವದಿಂದ ಯೋಗದ ಶಕ್ತಿ ಕುಗ್ಗಬಹುದು. ಆದ್ದರಿಂದ ಕೇವಲ ಯೋಗವನ್ನು ನೋಡುವುದರಿಂದ ಸಾಕಾಗುವುದಿಲ್ಲ. ಸಂಪೂರ್ಣ ಜಾತಕವನ್ನು ವಿಶ್ಲೇಷಿಸುವುದು ಅತ್ಯಂತ ಮುಖ್ಯ. ಯಾವ ರಾಶಿಗಳಲ್ಲಿ ಈ ಯೋಗ ಹೆಚ್ಚು ಬಲಿಷ್ಠ? ಎಲ್ಲಾ ರಾಶಿಗಳಲ್ಲಿಯೂ ಗಜಕೇಸರಿ ಯೋಗ ಉಂಟಾಗಬಹುದು. ಆದರೆ ಕೆಲವು ರಾಶಿಗಳಲ್ಲಿ ಇದು ವಿಶೇಷವಾದ ಫಲಗಳನ್ನು ನೀಡುತ್ತದೆ. ಕಟಕ ರಾಶಿಯಲ್ಲಿ ಗುರು ಉಚ್ಚಸ್ಥಾನವನ್ನು ಪಡೆಯುತ್ತಾನೆ. ಆದ್ದರಿಂದ ಕಟಕ ರಾಶಿಯಲ್ಲಿರುವ ಗಜಕೇಸರಿ ಯೋಗ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ಧನು ಮತ್ತು ಮೀನ ರಾಶಿಗಳು ಗುರುವಿನ ಸ್ವರಾಶಿಗಳು. ಈ ರಾಶಿಗಳಲ್ಲಿರುವ ಗುರು ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರದರ್ಶಿಸುತ್ತಾನೆ. ಮೇಷರಾಶಿಯು ನಾಯಕತ್ವದ ಸಂಕೇತವಾಗಿದೆ. ಆದ್ದರಿಂದ ಮೇಷರಾಶಿಯಲ್ಲಿ ಈ ಯೋಗವಿದ್ದರೆ ವ್ಯಕ್ತಿಯು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು. 10ನೇ ಭಾವದಲ್ಲಿ ಈ ಯೋಗವಿದ್ದರೆ ವೃತ್ತಿಜೀವನದಲ್ಲಿ ದೊಡ್ಡ ಪ್ರಗತಿ ಕಂಡುಬರುತ್ತದೆ.
ಲಗ್ನದಲ್ಲಿ ಈ ಯೋಗವಿದ್ದರೆ ವ್ಯಕ್ತಿಯ ವ್ಯಕ್ತಿತ್ವವೇ ಆಕರ್ಷಕವಾಗಿರುತ್ತದೆ. ಅವನ ಮಾತು, ವರ್ತನೆ ಮತ್ತು ನಿರ್ಧಾರಗಳು ಇತರರನ್ನು ಪ್ರಭಾವಿಸುತ್ತವೆ. ಧನ ಮತ್ತು ಐಶ್ವರ್ಯದ ಮೇಲೆ ಪರಿಣಾಮ. ಗಜಕೇಸರಿ ಯೋಗದ ಪ್ರಮುಖ ಫಲಗಳಲ್ಲಿ ಒಂದು ಧನ ಮತ್ತು ಐಶ್ವರ್ಯ. ಆದರೆ ಈ ಯೋಗವು ವ್ಯಕ್ತಿಗೆ ಲಾಟರಿ ಗೆಲ್ಲುವ ರೀತಿಯಲ್ಲಿ ಹಣವನ್ನು ನೀಡುವುದಿಲ್ಲ. ಇದು ಜ್ಞಾನ, ಪರಿಶ್ರಮ ಮತ್ತು ಅವಕಾಶಗಳ ಮೂಲಕ ಆರ್ಥಿಕ ಪ್ರಗತಿಯನ್ನು ನೀಡುತ್ತದೆ. ಇಂತಹ ವ್ಯಕ್ತಿಗಳು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರು ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸುತ್ತಾರೆ. ಹಣವನ್ನು ಉಳಿಸುವುದು, ಹೂಡಿಕೆ ಮಾಡುವುದು ಮತ್ತು ಆಸ್ತಿಯನ್ನು ನಿರ್ಮಿಸುವುದು ಇವರಿಗೆ ಸುಲಭವಾಗಿರುತ್ತದೆ. ಕೆಲವರು ಶಿಕ್ಷಣ ಕ್ಷೇತ್ರದಲ್ಲಿ ಹಣವನ್ನು ಗಳಿಸುತ್ತಾರೆ. ಕೆಲವರು ಉದ್ಯಮದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಮತ್ತೆ ಕೆಲವರು ರಾಜಕೀಯ ಮತ್ತು ಆಡಳಿತದ ಮೂಲಕ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದುತ್ತಾರೆ. ಈ ಯೋಗವು ವ್ಯಕ್ತಿಗೆ ಕೇವಲ ಹಣವನ್ನು ಮಾತ್ರ ನೀಡುವುದಿಲ್ಲ. ಹಣವನ್ನು ನಿರ್ವಹಿಸುವ ಬುದ್ಧಿವಂತಿಕೆಯನ್ನು ಕೂಡ ನೀಡುತ್ತದೆ. ನಾಯಕತ್ವ ಮತ್ತು ಸಮಾಜದಲ್ಲಿ ಗೌರವ. ಸಮಾಜದಲ್ಲಿ ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ಅವರಲ್ಲಿ ಸಹಜವಾದ ನಾಯಕತ್ವದ ಗುಣಗಳು ಕಂಡುಬರುತ್ತವೆ. ಅವರು ಮಾತನಾಡಿದರೆ ಜನರು ಕೇಳುತ್ತಾರೆ. ಅವರು ನಿರ್ಧಾರ ತೆಗೆದುಕೊಂಡರೆ ಜನರು ಅನುಸರಿಸುತ್ತಾರೆ. ಇಂತಹ ಗುಣಗಳಿಗೆ ಗಜಕೇಸರಿ ಯೋಗವು ಒಂದು ಕಾರಣವಾಗಿರಬಹುದು. ಗುರು ಜ್ಞಾನವನ್ನು ನೀಡಿದರೆ ಚಂದ್ರನು ಜನಪ್ರಿಯತೆಯನ್ನು ನೀಡುತ್ತಾನೆ. ಈ ಎರಡರ ಸಂಯೋಗದಿಂದ ವ್ಯಕ್ತಿಯು ಜನರೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಿಸಿಕೊಳ್ಳುತ್ತಾನೆ. ಅವನು ಒಬ್ಬ ಉತ್ತಮ ಶಿಕ್ಷಕನಾಗಬಹುದು, ಒಬ್ಬ ಉತ್ತಮ ರಾಜಕಾರಣಿಯಾಗಬಹುದು, ಒಬ್ಬ ಉತ್ತಮ ಆಡಳಿತಗಾರನಾಗಬಹುದು. ಇದೇ ಕಾರಣದಿಂದ ಪ್ರಾಚೀನ ಕಾಲದಲ್ಲಿ ಈ ಯೋಗವನ್ನು ರಾಜಯೋಗ ಎಂದು ಕರೆಯಲಾಗುತ್ತಿತ್ತು. ಶಿಕ್ಷಣ, ಜ್ಞಾನ ಮತ್ತು ಬುದ್ಧಿವಂತಿಕೆ. ಗುರುನು ವಿದ್ಯೆಯ ಕಾರಕ. ಆದ್ದರಿಂದ ಈ ಯೋಗವಿರುವ ವ್ಯಕ್ತಿಗಳಿಗೆ ಶಿಕ್ಷಣದ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಕಂಡುಬರುತ್ತದೆ. ಇವರು ಓದುವುದನ್ನು ಇಷ್ಟಪಡುತ್ತಾರೆ. ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುತ್ತಾರೆ. ತತ್ವಶಾಸ್ತ್ರ, ಧರ್ಮ, ಸಾಹಿತ್ಯ, ಕಾನೂನು ಮತ್ತು ಸಂಶೋಧನೆಯಂತಹ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಬಹುದು. ಇವರು ಕೇವಲ ಪದವಿಗಳನ್ನು ಪಡೆಯುವುದಲ್ಲ, ತಮ್ಮ ಜ್ಞಾನವನ್ನು ಸಮಾಜದ ಒಳಿತಿಗಾಗಿ ಬಳಸಲು ಪ್ರಯತ್ನಿಸುತ್ತಾರೆ. ಕೆಲವರು ಲೇಖಕರಾಗುತ್ತಾರೆ, ಕೆಲವರು ಉಪನ್ಯಾಸಕರಾಗುತ್ತಾರೆ, ಕೆಲವರು ಆಧ್ಯಾತ್ಮಿಕ ಮಾರ್ಗದರ್ಶಕರಾಗುತ್ತಾರೆ. ಯಾವ ಸಮಯದಲ್ಲಿ ಈ ಯೋಗ ಫಲ ನೀಡುತ್ತದೆ? ಈ ಪ್ರಶ್ನೆಯನ್ನು ಅನೇಕರು ಕೇಳುತ್ತಾರೆ. ಜಾತಕದಲ್ಲಿ ಯೋಗವಿದ್ದರೆ ಅದು ಯಾವಾಗ ಫಲ ನೀಡುತ್ತದೆ? ಸಾಮಾನ್ಯವಾಗಿ ಗುರುನ ಮಹಾದಶೆ ಅಥವಾ ಚಂದ್ರನ ಮಹಾದಶೆಯಲ್ಲಿ ಈ ಯೋಗದ ಪರಿಣಾಮಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ಗುರುನ ಗೋಚಾರದ ಸಮಯದಲ್ಲಿಯೂ ಈ ಯೋಗದ ಶಕ್ತಿ ಸಕ್ರಿಯವಾಗುತ್ತದೆ. ಉತ್ತಮ ಉದ್ಯೋಗ ದೊರೆಯಬಹುದು, ವಿವಾಹವಾಗಬಹುದು, ಮನೆ ಅಥವಾ ಆಸ್ತಿಯನ್ನು ಖರೀದಿಸಬಹುದು, ಸಮಾಜದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಆದರೆ ಪ್ರತಿಯೊಬ್ಬರ ಜಾತಕವೂ ವಿಭಿನ್ನವಾಗಿರುವುದರಿಂದ ಸಮಯವೂ ವಿಭಿನ್ನವಾಗಿರುತ್ತದೆ. ಗಜಕೇಸರಿ ಯೋಗದ ದುರ್ಬಲತೆಗಳು. ಈ ಯೋಗವಿದ್ದರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಎಂದು ಭಾವಿಸುವುದು ತಪ್ಪು. ಒಂದು ವೇಳೆ ಗುರು ರಾಹುವಿನೊಂದಿಗೆ ಸೇರಿದ್ದರೆ ಗುರು ಚಾಂಡಾಲ ಯೋಗ ಉಂಟಾಗಬಹುದು. ಚಂದ್ರನು ಪಾಪಗ್ರಹಗಳಿಂದ ಸುತ್ತುವರಿಯಲ್ಪಟ್ಟಿದ್ದರೆ ಮಾನಸಿಕ ಅಸ್ಥಿರತೆ ಉಂಟಾಗಬಹುದು. ಶನಿಯ ಪ್ರಭಾವ ಹೆಚ್ಚಾಗಿದ್ದರೆ ಅವಕಾಶಗಳು ವಿಳಂಬವಾಗಬಹುದು. ಮಂಗಳನ ಪ್ರಭಾವ ಹೆಚ್ಚಾಗಿದ್ದರೆ ಕೋಪ ಮತ್ತು ಆತುರದಿಂದ ನಷ್ಟವಾಗಬಹುದು. ಆದ್ದರಿಂದ ಕೇವಲ ಒಂದು ಯೋಗವನ್ನು ಆಧರಿಸಿ ಜಾತಕದ ಫಲವನ್ನು ಹೇಳಬಾರದು. ಸಂಪೂರ್ಣ ಜಾತಕವನ್ನು ಪರಿಶೀಲಿಸಬೇಕು. ದಾಂಪತ್ಯ ಜೀವನದ ಮೇಲೆ ಪರಿಣಾಮ. ಗಂಡ ಮತ್ತು ಹೆಂಡತಿ ಇಬ್ಬರ ಜಾತಕದಲ್ಲಿಯೂ ಗಜಕೇಸರಿ ಯೋಗವಿದ್ದರೆ ಅದು ಅತ್ಯುತ್ತಮ ಸಂಯೋಗಗಳಲ್ಲಿ ಒಂದಾಗಿದೆ. ಇಂತಹ ಕುಟುಂಬಗಳಲ್ಲಿ ಪರಸ್ಪರ ಗೌರವ ಹೆಚ್ಚಾಗಿರುತ್ತದೆ. ಆರ್ಥಿಕ ಸ್ಥಿರತೆ ಉತ್ತಮವಾಗಿರುತ್ತದೆ. ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ಉತ್ತಮ ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಕುಟುಂಬದಲ್ಲಿ ದಾನಧರ್ಮದ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಸಮಾಜದಲ್ಲಿ ಗೌರವವೂ ಹೆಚ್ಚಾಗುತ್ತದೆ. ಆದರೆ ಇತರ ಗ್ರಹಗಳ ಸ್ಥಿತಿಯೂ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಜೀವನ. ಗಜಕೇಸರಿ ಯೋಗವು ಕೇವಲ ಭೌತಿಕ ಸುಖವನ್ನು ಮಾತ್ರ ನೀಡುವುದಿಲ್ಲ. ಇದು ಆಧ್ಯಾತ್ಮಿಕ ಬೆಳವಣಿಗೆಗೂ ಕಾರಣವಾಗಬಹುದು. ಇಂತಹ ವ್ಯಕ್ತಿಗಳು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ದೇವಾಲಯಗಳ ಅಭಿವೃದ್ಧಿಗೆ ಸಹಾಯ ಮಾಡಬಹುದು. ದಾನಧರ್ಮಗಳಲ್ಲಿ ಆಸಕ್ತಿ ತೋರಬಹುದು. ವೇದ, ಉಪನಿಷತ್ತು ಮತ್ತು ಪುರಾಣಗಳ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬಹುದು. ಕೆಲವರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಬಹುದು. ಸ್ನೇಹಿತರೆ, ಗಜಕೇಸರಿ ಯೋಗವು ನಿಜವಾಗಿಯೂ ಜ್ಯೋತಿಷ್ಯದ ಅತ್ಯಂತ ಶ್ರೇಷ್ಠ ಯೋಗಗಳಲ್ಲಿ ಒಂದಾಗಿದೆ. ಆದರೆ ಪ್ರತಿಯೊಂದು ಗಜಕೇಸರಿ ಯೋಗವೂ ಒಂದೇ ರೀತಿಯ ಫಲವನ್ನು ನೀಡುವುದಿಲ್ಲ.
ಗುರುಬಲ, ಚಂದ್ರನ ಸ್ಥಿತಿ, ಪಾಪಗ್ರಹಗಳ ಪ್ರಭಾವ, ದಶಾ, ಭುಕ್ತಿ ಮತ್ತು ಗೋಚಾರಗಳನ್ನು ಒಟ್ಟಾಗಿ ಪರಿಶೀಲಿಸಬೇಕು. ಜ್ಯೋತಿಷ್ಯವು ಕೇವಲ ಭವಿಷ್ಯವನ್ನು ಹೇಳುವ ಸಾಧನವಲ್ಲ. ಇದು ಜೀವನವನ್ನು ಅರ್ಥಮಾಡಿಕೊಳ್ಳುವ ಒಂದು ಮಾರ್ಗವಾಗಿದೆ. ನಿಮ್ಮ ಜಾತಕದಲ್ಲಿ ಗಜಕೇಸರಿ ಯೋಗವಿದೆಯೇ? ಇದಿದ್ದರೆ ಅದರ ಬಲ ಎಷ್ಟಿದೆ? ಅದನ್ನು ತಿಳಿದುಕೊಳ್ಳಲು ಒಬ್ಬ ಅನುಭವಿ ಜ್ಯೋತಿಷಿಯ ಸಲಹೆಯನ್ನು ಪಡೆಯಿರಿ. ಈ ವಿಶೇಷ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಜಾತಕದಲ್ಲಿ ಗಜಕೇಸರಿ ಯೋಗವಿದೆಯೇ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಜ್ಯೋತಿಷ್ಯ, ವಾಸ್ತು ಮತ್ತು ಆಯುರ್ವೇದಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.